ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ವ್ಲಾಗ್ಸ್ ಮಾಡ್ತಿರೋದು ಯಾವ ಕಾರಣಕ್ಕೆ ಅಂದರೆ ಆ್ಯಕ್ಚುಲಿ ನಿನ್ನೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, 2 ಇಯರ್ಸ್ದು. ಏನೋ ಮಿನಿ ಬ್ಲಾಗ್ ಆ್ಯಸ್ ಯೂಶುವಲ್ ಮಾಡ್ತಿರಲ್ಲ, ಹಾಗೆ ಮಿನಿ ಬ್ಲಾಗ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ. ಬಟ್ ಇವರು ನಾನು ಕಾಲೇಜ್ಗೆ ಹೋಗಿ ಬಂದಮೇಲೆ ಹೊರಗೋಗೋಣ ರೆಡಿಯಾಗು ಅಂದರು. ಹಾಗಾಗಿ ವ್ಲಾಗ್ ಅವಲ್ಲೇ ಸ್ಟಾರ್ಟ್ ಮಾಡಿದ್ದೆ, ಇಂಟ್ರೋ ಕೊಟ್ಟಿದ್ದಿಲ್ಲ, ಹಾಗಾಗಿ ಇವಾಗ ಕೊಡ್ತಿದ್ದೀನಿ. ಹಾಗೆ ಏನೇನು ಮಾಡಿದ್ವಿ ಏನೇನಿಲ್ಲ ಅಂತ ಎಲ್ಲ ಇವಾಗ ನೆಕ್ಸ್ಟ್ ಹಾಕ್ತೀನಿ. ನೋಡಿ ಹೇಗಿತ್ತು ಅಂತ ಲಾಸ್ಟಿಗೆ ಕಮೆಂಟ್ ಮಾಡಿ, ಆಮೇಲೆ ಮತ್ತೆ ಸಿಗ್ತೀನಿ, ನೋಡ್ಕೊಂಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ಮದುವೆ ದಿನ, ಹಾಗಾಗಿ ಶಿವಪುರಕ್ಕೆ ಹೋಗೋಣ ಅಂದ್ಕೊಂಡೆ. ನಾವು ಅಲ್ಲೇ ಮದುವೆ ಆಗಿದ್ದು, ಹಾಗಾಗಿ ಶಿವಪುರಕ್ಕೆ ಹೋಗಿ ಕೈ ಹೊಚ್ಕೊಂಬರೋಣ ಅಂದ್ಕೊಂಡು ಹೋಗ್ತಿದ್ದೀವಿ. ರೆಡಿಯಾಗಿದ್ದೀವಿ, ಹೋಗೋಣ ಬನ್ನಿ. ಅವರು ರೆಡಿಯಾಗಿದ್ದಾರೆ, ಹೋಗೋಣ ಬನ್ನಿ. ಇವತ್ತು ಆ್ಯಕ್ಚುಲಿ CET ಎಕ್ಸಾಮ್ಸ್ ಇದ್ವು. CET ಎಕ್ಸಾಮರ್ಸ್ ಎಲ್ಲರೂ ಮನೆಗೆ ಹೋಗ್ತಿದ್ದಾರೆ. ಕಾಟನ್ ಹತ್ತಿ, ಓಕೆ. ಇದು ಭತ್ತ, ಮತ್ತೆ ಎರಡು ಒಂದೇ. ಬಿಸಿಲಿಗೆ ಇದಾಗ್ಬಿಟ್ಟಾರೆ, ಒಣಗಾಕ್ಬಿಟ್ಟಾರೆ. ನೋಡ್ರಿ, ಇದೇ ಮಾರ್ಕಂಡೇಶ್ವರ ದೇವಸ್ಥಾನ, ಶಿವಪುರ. ಇವಾಗ ಒಂದು ಮದುವೆ ನಡೆದತ್ತಲ್ಲಿ, ಮುಗೀತು ಮದುವೆ. ಕಾಲು ತಗೊಂಬರೋಣ ಬರ್ರಿ. ಏನಪ್ಪಿ ಕ್ಲೀನ್ ಮಾಡಿಬಿಟ್ರಲ್ಲ, ಹೋಗೋಣ. ಯಾರ ಎದ್ದು ಬರಲ್ಲ. ನೋಡ್ರಿ, ಮರ ಎಷ್ಟು ದೊಡ್ಡದೈತಿ, ಮಾವಿನಕಾಯಿಗೂ ಮರ. ಇಲ್ಲಿ ಬೇವಿನ ಗಿಡ ಐತಿ, ಈ ಕಡೆ ಅಲ್ಲೇ ಐತಲ್ಲ ಅದು. ಅಲ್ಲಿ ಸಣ್ಣ ತೋರಿಸ್ತೀನಿ, ಅಲ್ಲಿ ನೋಡ್ರಿ ಸಣ್ಣ ಮಾವಿನಕಾಯಿ ಇವಾಗ ಬಿಡಾಕತ್ತೈತಿ. ಅಲ್ಲೆಲ್ಲ ಇತ್ತು, ಅಲ್ಲಿ ನೋಡಿ ದೊಡ್ಡ ಮಾವಿನಕಾಯಿ ಅಂತ. ಎದ್ದು ಬರ್ಬೇಕಂತ ಹೌದು. ಎದ್ದು ಬಂದರು, ಹೋಗಿ ನಾವು ಕೂಡ್ತೀವಿ ಇವಾಗ. ಇದೇ ದೇವಸ್ಥಾನ, ಬೀಗ ಹಾಕ್ಬಿಟ್ಟಾರ. ಕಾಣಕತ್ತೈತಿ. ಶಿವ ಕೀ ಹಾಕ್ಬಿಟ್ಟಾರ ನೋಡ್ರಿ. ಬನ್ನಿ ಗಿಡ
ಕ್ಲೀನ್ ಮಾಡ್ಯಾರ ಇದಿಷ್ಟು ಇವಾಗ, ಅವಾಗ ಹಂಗಿರಲಿಲ್ಲ. ನೋಡ್ರಿ ಎಷ್ಟು ಚಂದ ಐತಿ. ಒಂದು ಸ್ವಲ್ಪ ಇಲ್ಲೇ ಕುಂತು ಬಿಡೋದು. ಹಾಂ, ಮಾವಿನಕಾಯಿ ಹೆಂಗೈತಿ? ವಿಡಿಯೋ ಕ್ಲಾರಿಟಿ ಇಲ್ಲ ಅಂದರೆ ಏನು ಅನ್ಕೋಬೇಡ್ರಿ. ನನ್ನ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗೈತಿ, ಅದಕ್ಕೆ ನಾನು ಗಂಡನ ಫೋನಲ್ಲಿ ಮಾಡತ್ತೀನಿ ನಾನು. ಇಲ್ಲಿ ನೋಡ್ರಿ, ಎಷ್ಟು ಚೆನ್ನಾಗತ್ತಲ್ಲ. ಮಳೆಗಾಲದಲ್ಲಿ ಏನು ನೀರು ಬಿಟ್ಟರೆ ಜಗ್ಗಿ ಬರುತ್ತೆ. ಇದಿಷ್ಟು ತುಂಬಿಡಿರುತ್ತೆ ನೀರೇನಾದರೂ ಬಿಟ್ಟರೆ. ಈ ಕಡೆ ಮಾವಿನಕಾಯಿ ತಿಂದ ಜಗ್ಗಿ ಉಳಿಯೈತಂತ. ಹೋಗಾಕತ್ತಾನೀಗ. ಹೆಂಗೈತಿ? ಉಳಿ ಬಾ ತಾಲ್ಲೋದ ಹೆಂಗ? ನಾನು ಬರಂಗಿಲ್ಲ, ನಾನು ಬಿದ್ದಿ, ನಾನು ಸರಿ. ಕಾಲು ಜಾರ್ತ, ಹುಷಾರು. ನಾಟಕ ಮಾಡಬೇಡ ಇದ್ರಾಗ ನೀನು. ಹುಷಾರು. ನಾಟಕ ಮಾಡಕ್ಕೋ ಏನ ಮಾಡ್ಕೊಂತ ನಿಂತ. ಹುಷಾರು ಬಾ. ಕೈ ಇಡು ಫಸ್ಟು. ಹತ್ತು. ಬಹದ್ದೂರ್ ಗಂಡು. ಹೋಗೋಣ ಮೊನ್ನೆ ಕಾಲು ತಗೊಂಡ್ವಿ. ಹೋಗಿ ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಂತು ಹೋಗೋಣ. ಡೋರ್ ಓಪನ್ ಮಾಡ್ದಂಗೆ ಆಯ್ತು. ಇವಾಗ ನಡ್ಕೊಂಬ ತೋರಿಸ್ತೇನೆ ನಿಮಗೆ. ಡೋರ್ ಓಪನ್ ಮಾಡಿದ್ರು. ಮಾವಿನಕಾಯಿ ನೋಡ್ರಿ. ಗುಡ್ಡ. ಹಳ್ಳ. ನೀರು ಜಾಸ್ತಿ ಬಂದರೆ ಇದ್ರ ಮೇಲೆ ಬಂದ್ಬಿಡ್ತಾವೆ. ಇದ್ರ ಮೇಲೆ ಹಳ್ಳ ಗೊತ್ತಿಲ್ಲ, ಒಟ್ಟು ಹಳ್ಳ. ಝುಮ್ ಝುಮ್.
ಮಾವಿನಕಾಯಿ ನೋಡ್ರಿ ಇಲ್ಲಿ ಇಷ್ಟು ಹೊಲ ಅಲ್ಲಿ ನೋಡ್ರಿ ಎದುರು ತಿನ್ನೋಕ್ಕಿಲ್ಲ. ಮುಂದೆ ನೋಡೋಣ ಬರ್ರಿ. ಈಗ ನಾವು ಹುಲ್ಗೆಮ್ಮ ದೇವಿ ದೇವಸ್ಥಾನಕ್ಕೆ ಬಂದೀವಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತೆ. ಹೋಗೋಣ ಬನ್ನಿ ಒಳ. ಮಾಡತ್ತೀನಿ ಮಾವಿನಕಾಯಿ ತಗೋಣ ಹತ್ತೀವಿ. ಇದೇನಂಟಿ ಕಡ್ಲಿ ತಗ ಮಾವಿನಕಾಯಿ ತಗೊಂಡು ಹೊಂಟೀವಿ. ಮುಗೀತು, ದರ್ಶನ ಮುಗೀತು. ಅದಕ್ಕೆ ಹೊಂಟೀವಿ. ಒಳಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲೋ ಇರಲಿಲ್ಲ. ಹಾಗಾಗಿ ಇವಾಗ ನೆಕ್ಸ್ಟ್ ನೋಡೋಣ ಎಲ್ಲಿಗೆ ಹೋಗಬೇಕು ಅಂತ. ಎಲ್ಲಿಗೆ ಹೋಗ್ತೀವಿ ಅಂತ ಹೋಗಿ ತೋರಿಸ್ತೀವಿ. ಇವಾಗ ಹೊಸಪೇಟೆಗೆ ಹೋಗ್ತಿದ್ದೀವಿ. ಹುಲ್ಗೆಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಹೊಸಪೇಟೆಗೆ ಬಂದ್ವಿ. ಅಲ್ಲಿ ಎಂಟ್ರೆನ್ಸಿಗೆ ಸಾಯಿಬಾಬನ ಗುಡಿ ಇದೆ. ಇವತ್ತು ಗುರುವಾರ ಆಗಿತ್ತು, ಹಾಗಾಗಿ ಹೋಗ್ಬರೋಣ ಅಂದ್ಕೊಂಡು ಹೋದ್ವಿ. ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಸಾಯಿಬಾಬನ ಗುಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇದಕ್ಕೆ ಹೊಸಪೇಟೆಯಲ್ಲಿ ಒಂದು ಸ್ವಲ್ಪ ಕೆಲಸ ಆಯಿತು. ಮೀನ್ಸ್ ನನ್ನ ಗಂಡ ಅವ್ರ ಅಂಗಡಿಗೆ ಮಾಲ್ ತೊಗೋಬೇಕಿತ್ತು, ಹಾಗಾಗಿ ಅಲ್ಲಿ ಹೋದ್ವಿ. ಆಮೇಲೆ ಅಲ್ಲಿದ್ದಾಗ ನಾವು ಫೋನ್ ಮಾಡಿದ್ವಿ ಮನೇಶ್ ಅಣ್ಣವ್ರಿಗೆ, ಬರ್ತಿದ್ದೀನಿ ಅಂದರು ಹೊಸಪೇಟೆಗೆ. ಅವರು ಬಂದರು, ಅನುಷಾಗೆ ಮನೇಶ್ ಅಣ್ಣ ಅವರು ಅಲ್ಲಿ ಏನೋ ಸೂಟ್ ತೊಗೋಬೇಕಿತ್ತಂತೆ. ಹಾಗಾಗಿ ಅದನ್ನು ತೊಗೊಂಡು ನೋಡಿ ಏನೇನು ಮಾಡಿದ್ವಿ ಅಂತ.
ಇವಾಗ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ಕೋಟ್ ಬೇಕಿತ್ತು, ಹಾಗಾಗಿ ಅನು ಮೇಲೆ ಹೋಗ್ಬೇಕಂತೆ. ಹೋಗಿ ಏನ ಯಾಕ ಮತ್ತೆ ಸೂಟ್ಸ್ ಅಣ್ಣ ಯಾವ ಕಲರ್ ಹಾಕೋತಿ? ಬ್ಲೂ ಕಲರ್. ಚಿತ್ತಪತ್ತೈತೆ ನೋಡಿ, ಬೆಂಕಿ ಐತೆ ನೋಡಿ. ನಿಜ ಚೆನ್ನಾಗದ ನೋಡಿ. ಹೇ ಕಲರ್ನ ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರ್ ಹಾಕೋರು. ರೆಡ್ ಐತಲ್ಲ ಈ ಕಲರ್. ಫುಲ್ ಸೂಟ್ ಸಟ ವೈಟ್ ಶರ್ಟ್ ಬರೋದು. ಶರ್ಟ್ ಹೊಲ್ಸಿದ್ರಾತ ಟೈಗಿ ಎಲ್ಲ. ಇಲ್ಲ ಎಷ್ಟು ಸಕ್ಕ ಜುಬ್ಬ ಎಲ್ಲ ಯೆಲ್ಲೋ ಕಲರ್ ಮಸ್ತ್ ಇದೆ ಅಲ್ಲ. ಇಲ್ಲ ನೋಡಿ ದಕ್ಕೊಂಬಿಡೆ ಎಂಗೇಜ್ಮೆಂಟಿಗೆ ದಕ್ಕೊಂಬಿಡ. ಈ ಥರ ಎಂಗೇಜ್ಮೆಂಟ್ ಇಂಥ ತೊಗೊಂಡ್ಯಾ? ಶೇರ್ವಾನಿ ತೊಗೊಂಡ್ಯಲ್ಲ? ಹಾಂ ಯಾಣ ಬೇಬಿ ಪಿಂಕ್ ಅದು ಸ್ವಲ್ಪ ಭಾಳ ಡಾರ್ಕ್. ಬ್ಲೂನೇ ತೋರಿಸ್ತೀನಿ. ಬ್ಲೂನೇ ಇದು ಅಣ್ಣ ಹಾಕ್ಕೊಂಡಿರೋ ಫಸ್ಟ್ ಸೂಟು, ಬ್ಲೇಸರ್ ಅಷ್ಟೇ. ಕಮೆಂಟ್ ಮಾಡಿ ಇದು ಚೆನ್ನಾಗಿದೆನಾ. ಫಸ್ಟ್ ಒನ್ ಇದು. ಹಾಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ. ಒಳಗೆ ಒಂದು ವೈಟ್ ಶರ್ಟ್ ಇದೆ ಸರ್, ಪ್ಯಾಂಟ್ ಕೊಡ್ತೀನಿ, ಒಂದು ಸೆಟ್ ಹಾಕಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಅಣ್ಣ ಸೂಟ್ ನೋಡಾತಿದ್ದ. ನಮಗೆ ಮೂವರ್ಗೆ ಇಲ್ಲಿ ಬೇಜಾರಾಗ್ತಿತ್ತು ಕುತ್ಕೊಂಡು. ಇಲ್ಲಿ ನೋಡಿತ ತೆರೆ ಮೇಲೆ ಗುಡ್ಡನೇ ಬಿದ್ದೈತೆ. ನಂಗೆ ಯೋಚನೆ ಮಾಡ್ಕೊಂಡು ಕುಂತಾನೆ ಏನಾಗಿತ್ತು ಏನು. ಆಮೇಲೆ ನೋಡಲ್ಲ ಜಗ್ಗಿ ಬೋರ ಆತಿತ್ತು. ಸೆಕೆಂಡ್ ಸೂಟ್ ಹಾಕ್ಕೊಂಡ. ಇದು ಸೆಕೆಂಡ್ ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ. ಇನ್ನೊಂದಿದೆ ತೋರಿಸ್ತೀನಿ ಅದನ್ನು. ನಾನು ಅಲ್ಲಿ ಕೂತ್ಕೊಂಡಾಗ ಇಲ್ಲಿ ಈತ ನನ್ನ ಗಂಡ ವಿಡಿಯೋ ಮಾಡ್ಕೊಂಡ ನೋಡ್ರಿ. ಇದು ತರ್ಡ್ ಒನ್ ಹಾಕೋತಿರೋದು. ತೋರಿಸ್ತೀನಿ ನೆಕ್ಸ್ಟ್. ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ. ತರ್ಡ್ ಒನ್. ಹಾಗೆ ಇನ್ನೊಂದು ಫೋರ್ತ್ ಒನ್ ಇದೆ ನೋಡಿ. ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ, ಯಾವ್ದು ತೊಗೊಂಡಿರ್ಬೋದು ಅಂತಲೂ ಕಮೆಂಟ್ ಮಾಡಿ. ಅವಳ ಅದು ಒಂದು ಹಾಕೊಂಡು ನೋಡ್ತಾನಂತ ಅಣ್ಣ. ಅದು ನಮ್ಮ ಸ್ಟ್ಯಾಂಡರ್ಡ್ ಇದೆ ಸರ್. ಕಡಿಮೆ ಆದರೂ ಪರವಾಗಿಲ್ಲ, ಯಾಕಂದರೆ ನನಗೆ ಹೋದ್ರೆ ಏನಾರು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ತೀನಿ ಸರ್. ಹಾಂ ಅದೇ ಟೈಮ್ ಜಾಸ್ತಿ ಇದೆ ಸರ್. ಮಾಡೋದೇ ಇಲ್ಲ, ಒಂದು ಕರೆಕ್ಟಾಗಿ ಟೈಟ್ ಆಗುತ್ತೆ. ಟೈಟ್ ಆಯಿತು ಅಲ್ಲ ಎಷ್ಟೇ ಲೂಸ್ ಇದೆ. ಹಾಂ ಅಲ್ಲಿ ಅಷ್ಟೇ ಇಲ್ಲ ಅಷ್ಟೇ. ಈ 1 ಅವರಲ್ಲಿ ಮಾಡೋಕ್ಕಾಗಲ್ಲ. ಮನೇಲಿ ಅಲ್ಲಿ ಬೈತಾರೋ ಏನೋ. ಯಾಕೆ ಬೈತಾರ?
ಫೈನಲಿ ಓಕೆ. ಇವಾಗ ಎಲ್ಲ ಶಾಪಿಂಗ್ ಮುಗೀತು, ಊಟ ಮಾಡಕ್ಕೆ ಬಂದೀವಿ. ವಾಯ್ಸ್ ಕೇಳಿಸಲ್ಲ. ಶಾಪಿಂಗ್ ಮುಗೀತು, ಇವಾಗ ಊಟ ಮಾಡಕ್ಕೆ ಬಂದೀವಿ. ಎಲ್ಲಿದ್ದು ಶಾನ್ಭೋಗ್. ಶಾನ್ಭೋಗಿಗೆ ಬಂದ್ವಿ. ಊಟ ಮಾಡ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ. ಊಟ ಮಾಡ್ಕೊಂಡ್ವಿ, ಕ್ಲಿಪ್ ತೊಗೊಳೋದಾಗಿಲ್ಲ ಮರ್ತ್ಬಿಟ್ಟೆ. ಇದು ನೋಡಿ ಟಿ ಬಿ ಡ್ಯಾಮ್, ಹೊಸಪೇಟೆ ಟಿ ಬಿ ಡ್ಯಾಮ್ ಎಂಟ್ರೆನ್ಸ್ ಮುಗೀತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಇವಾಗ ಬಂದ್ವಿ ಮನೆಗೆ. ಎಲ್ಲ ಹೊಸಪೇಟೆಗೆ ಹೋಗಿ, ಶಿವಪುರ್ಗೆ ಹೋಗಿ, ಹುಲ್ಗಿಗೆ ಹೋಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.